ಬಹಳ ಸರಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ಉತ್ತರ ಕರ್ನಾಟಕ ವಿಭಾಗೀಕರಣ ಆಗಬೇಕು, ಸಪರೇಟ್ ರಾಜ್ಯ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಬಹಳ ಸರಿ ಮುಂದಿಡ್ತಾ ಇದ್ರು. ಇದಕ್ಕೆ ಕಾರಣ ಏನು ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯನೇ ಕಾರಣ. ಇವತ್ತೊಂದು ಯೋಜನೆ 60 ವರ್ಷ ಆದ್ರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಅಂದ್ರೆ ಇದಕ್ಕೂ ಏನು ಉತ್ತರ ಹೇಳ್ತಾರೆ? ಏನೂ ಉತ್ತರ ಇಲ್ಲ. ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಈ ಭಾಗವನ್ನು ಅನ್ನೋದಕ್ಕಿದೆ ಪ್ರತ್ಯಕ್ಷ ಸಾಕ್ಷಿ. ಇದೇ ರೀತಿ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ್ರೆ ಮುಂದೊಂದು ಕಾಲಕ್ಕೆ ಕರ್ನಾಟಕವನ್ನ ವಿಭಾಗೀಕರಣ ಮಾಡುವ ಮಟ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಬಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕರ್ನಾಟಕ ಸಮಗ್ರವಾಗಿ ಒಂದಾಗಿ ಉಳಿಬೇಕು, ಗಟ್ಟಿಯಾಗಿರ್ಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಬಲಿಷ್ಠರಾಗಿರ್ಬೇಕು ಅಂದ್ರೆ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಧೋರಣೆಯನ್ನು ಕೈ ಬಿಟ್ಟು ಇದಕ್ಕೂ ಕೂಡ ದಕ್ಷಿಣ ಕರ್ನಾಟಕದಷ್ಟೇ ಹೆಚ್ಚಿನ ಒಲವನ್ನ ಆದ್ಯತೆಯನ್ನ ಎಲ್ಲ ಸರ್ಕಾರಗಳು ಕೊಡಬೇಕು ಅನ್ನುವಂತಹ ಗಟ್ಟಿಯಾದ ವಿಚಾರವನ್ನ ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.